ರಕ್ಷಕ್ ಹತ್ರ ಏನ್ ಟ್ಯಾಲೆಂಟ್ ಇದೆ, ಯಾವಾಗ ಹೊರಗೆ ಬರುತ್ತೆ ಅಂತಾನೆ ಆಡಿಯನ್ಸ್ ಕಾಯ್ತಾ ಇದ್ರು. ಫಸ್ಟ್ ಗೇಮಲ್ಲಿ ನೀಟಾಗಿ ಪ್ರೂವ್ ಮಾಡಿದೆ. ಇಡೀ ಮನೇನು ಅವಾಗ ನೀಟಾಗಿ ಗೊತ್ತಾಯ್ತು, ಓ ರಕ್ಷಕ್ ಒಬ್ಬ ಸ್ಟ್ರಾಂಗ್ ಕಂಟೆಂಟ್ರಪ್ಪ, ಇಲ್ಲಿ ಎಲ್ಲರಿಗಿಂತ ಚಿಕ್ಕವನಾಗಿದ್ರು ಕಾಂಪಿಟೇಷನ್ ಕೊಡ್ತಾನವನು ಅನ್ನೋದು. 2.25 ಗಂಟೆ ನಾವು ನಿಂತ್ಕೊಂಡೆ ನಾನು. ನೀರು ಹೊಡೆದ್ರು, ಕಿವಿಗೆ ಹೊಡೆದ್ರು, ಮೂಗು ಹೊಡೆದ್ರು, ಕಣ್ಣು ಹೊಡೆದ್ರು, ಚೆಸ್ಟ್ ಹೊಡೆದ್ರು, ಎಲ್ಲದನ್ನು ತಡ್ಕೊಂಡೆ. ಆಮೇಲೆ ಸ್ಟಾರ್ಟ್ ಮಾಡಿದ್ರು ಟ್ರಿಗರ್ ಮಾಡಕ್ಕೆ. ಅವನೇ ನಿಮ್ಮಪ್ಪನ, ಈಶಾನಿ ಬರ್ತಾ ಅವರೇ ನಿಮ್ಮಪ್ಪನ, ನೀನು ಅವನಿಗೋಸ್ಕರ ನಿಂತಿದ್ಯಾ ಅಂತ ಹೇಳ್ತಾರೆ. ನಾನು ನಮ್ಮಪ್ಪ ಅಂತ ನಿಂತಿಲ್ಲ, ನಮ್ಮಪ್ಪನ ಒಂದು ಇದಕ್ಕಲ್ಲ. ನಮ್ಮಪ್ಪ ಒಬ್ಬ ಕಾಮಿಡಿಯನ್ನು, ತುಕಾಲಿನೂ ಒಬ್ಬ ಕಾಮಿಡಿಯನ್ನು. ಅದಕ್ಕೋಸ್ಕರ ಆ ಒಂದು ಪದಕ್ಕೋಸ್ಕರ, ಆ ಕಾಮಿಡಿಯನ್ ಒಂದು ಪದಕ್ಕಿದೆಯಲ್ಲ, ಆ ಒಂದು ಋಣಕ್ಕೋಸ್ಕರ ನಾನು ಅಲ್ಲಿ ನಿಂತ್ಕೊಂಡಿದ್ದೀನಿ ಅಷ್ಟೇ. ಅದ್ ಬಿಟ್ರೆ ಬಿಡೋದು 2 ನಿಮಿಷ ನಂದು. ನನ್ನ ಒಂದು ಎನರ್ಜಿನೂ ಗೊತ್ತಾಗ್ಬೇಕಿಲ್ಲಿ. ಬರೀ ಅವ್ರನ್ನ ಉಳಿಸೋದು ಒಂದೇ ಅಲ್ಲ, ನನ್ನ ಎನರ್ಜಿ, ನಾನು ಎಷ್ಟು ಸ್ಟ್ರಾಂಗ್ ಆಗಿದ್ದೀನಿ ಮೆಂಟಲಿ, ಫಿಸಿಕಲಿ ಅನ್ನೋದು ಗೊತ್ತಾಗ್ಬೇಕು ಜನಕ್ಕೆ. ಅಷ್ಟು ನೀರು ಹೊಡೆದ್ರು, ಹೆಂಗೆಲ್ಲ ಆಂಗಲ್ ಅಲ್ಲಿ ಹೊಡೆದ್ರು, ಇಳಿತಾನೆ ಇವಾಗ ಇನ್ನೊಂದು 10 ನಿಮಿಷ ಇಳಿತಾನೆ, 5 ನಿಮಿಷ ಇಳಿತಾನೆ ಅಂತ. ನಾನು ಇಳಿಯೋಂಥ ವ್ಯಕ್ತಿನೇ ಅಲ್ಲ. ನಾನು ಕೊಟ್ಟಿರೋ ಆಟ ಕರೆಕ್ಟಾಗಿ ಆಡ್ಬೇಕಂತಾನೆ ನನ್ನ ತಲೆಯಲ್ಲಿ ಫೋಕಸ್. ನಾನು ಹೆಂಗಿದ್ದೀನಿ ಒಳಗಡೆ ಅದನ್ನು ತೋರಿಸ್ಲೇಬೇಕು. ನಾನು ಹಂಗೆ ಇದ್ದವನು ಮನೆ ಒಳಗಡೆ, ನನ್ನ ಮನೆ ಒಳಗಡೆ ಹಂಗೆ ಇದ್ದವನು. ಬಿಗ್ ಬಾಸ್ ಮನೆ ಒಳಗಡೆ ಹೋದಾಗಲೂ ಹಂಗೆ ಇದ್ದೆ. ಇವಾಗ ಫೇರ್ ಆಗ್ಬಿಡ್ತಾನೆ, ಯಾರನ್ನೋ ಟ್ರಿಗರ್ ಮಾಡ್ಬಿಡ್ತಾನೆ, ಇಲ್ಲ ಇವನೇ ಹೋಗ್ಬಿಡ್ತಾನೆ. ನಾನು ಅದನ್ನ ಮಾಡಕ್ಕೆ ಹೋಗಿಲ್ಲ. ಸೊ ಬಿಗ್ ಬಾಸ್ ಮನೆಯಲ್ಲಿ ಚಿಕ್ಕ ವಯಸ್ಸಿಗೆನೆ ಕ್ಯಾಪ್ಟನ್ ಆಗ್ತೀರಾ. ಕ್ಯಾಪ್ಟನ್ ಆದ್ಮೇಲೆ ನಿಮ್ಗೂ ಮತ್ತೆ ಪ್ರತಾಪ್ಗೂ ಒಂದು ಕಾನ್ವರ್ಸೇಷನ್ ನಡೆಯುತ್ತೆ. ಏನು ಈಗಲೂ ಗೂಬೆ ಅಂತ ಹೇಳ್ತೀನಿ, ಏನೀಗ ಅಂತ ಕೇಳ್ತೀರಾ. ಏನ್ ಕಾನ್ವರ್ಸೇಷನ್ ನಡೆಯುತ್ತೆ ಅಲ್ಲಿ? ನೀವು ಕ್ಯಾಪ್ಟನ್ ಆಗಿ ಈಗ ಹೊರಗಡೆ ನೋಡೋರು ಏನ್ ಹೇಳ್ತಾರೆ, ಒಬ್ಬ ಕ್ಯಾಪ್ಟನ್ ಆಗಿ ಈ ತರ ವರ್ಡ್ಗಳನ್ನ ಯೂಸ್ ಮಾಡ್ಬೋದಾ ಅಂತ ಹೇಳ್ತಾರೆ. ಸೊ ಅವಾಗ ಪೋಟ್ರೆ ಆಗಿದ್ ಹೇಗೆ, ಕ್ಯಾಪ್ಟನ್ ಆಗಿ ಯಾವ ರೀತಿ ಆ ಜವಾಬ್ದಾರಿ ನಿರ್ವಹಿಸಬೇಕು ಅನ್ನೋದು ಗೊತ್ತಿಲ್ಲ, ಈ ತರ ಎಲ್ಲ ವರ್ಡ್ಗಳು ಯೂಸ್ ಮಾಡ್ತಾರಲ್ಲ, ಅವಾಗ ಪ್ರತಾಪ್ ಏನಾಗ್ತಾರೆ. ಸೊ ಅವ್ರ ಮೇಲೆ ಒಂದು ರೀತಿ ಕನಿಕರ ಬರೋದೆಲ್ಲ ಆಗತ್ತೆ. ಸೊ ಹೇಗನ್ಸುತ್ತೆ ಅದು? ಪ್ರತಾಪ್ ಹೆಂಗೆ ಅಂತ ಹೇಳಿದ್ರೆ, ನೀವು ಎಷ್ಟೇ ಕೂಗಾಡಿ, ಎಷ್ಟೇ ಕಿರ್ಚಾಡಿ, ಎಷ್ಟೇ ಎಗರಾಡಿ ಅವ್ನ ಮುಂದೆ ಡ್ಯಾನ್ಸ್ ಆಡಿ, ಪ್ರತಾಪು ಹೌದಾ ಅಣ್ಣ, ಸರಿ ಅಣ್ಣ, ಹ್ಞೂ ಅಣ್ಣ, ಸರಿ ಅಣ್ಣ, ನಾನು ನಿಮ್ಮ ಹತ್ರ ಮಾತಾಡ್ತಾ ಇರೋದಣ್ಣ, ನಾನು ನಿಮ್ಮ ಹತ್ರ ಮಾತಾಡ್ತಾ ಇರೋದು, ನಿಮ್ಮ ಹತ್ರ ಅಲ್ಲ. ಇದೇ ಮ್ಯಾನಿಪ್ಯುಲೇಟ್ ಇಂದ ತಲೆಯಲ್ಲೇ ಪ್ರತಾಪ್ ಇರೋದೇ ಹಾಗೇನಾ, ಅಥವಾ ಬಿಗ್ ಬಾಸ್ ಮನೆಯಲ್ಲಿ ಆತರ ನಡ್ಕೋತಾ ಇರೋದಾ ಗೊತ್ತಿಲ್ಲ. ಅವ್ರ ಅಪ್ಪ ಅಮ್ಮಂಗೆ ಗೊತ್ತಿರ್ಬೇಕು ಅನ್ನೋದು ನನಗಂತೂ ಕನ್ಫ್ಯೂಷನ್. ಅಲ್ಲ, ನೀವು ನೋಡಿರೋ 4 ವಾರ ಅದಕ್ಕೆ ಕೇಳಿ ಮನೇಲಿರೋರ್ಗೆ ಗಿರ್ಗಿಟ್ಲೆ ಅನ್ಸ್ಬಿಡ್ತು, ಬುಗುರಿ ಆಡಿಸ್ತವ್ರೆ ಅನ್ಕೊಂತು. ನನಗಂತೂ ಗೊತ್ತಿರ್ಬೇಕು, ಅವ್ರ ಅಪ್ಪ ಅಮ್ಮನ ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ಏನು ಅಂತ. ನಮಗಂತೂ ಅವ್ರ ಬಗ್ಗೆ. ಬಟ್ ಇವಾಗ ನೀವೊಂದು ಟೀಮ್ ಫಾರ್ಮ್ ಮಾಡ್ಕೊಂಡಿದ್ರಲ್ಲ, ಆ ಟೀಮು ಪ್ರತಾಪ್ ಅವರಿಗೇನೆ ಫುಟೇಜ್ ಕೊಟ್ಟಂಗೆ ಆಗ್ತಿರ್ಲಿಲ್ವಾ? ಯಾವಾಗ್ಲೂ ಅವ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡಿ ಅವ್ರ ಬಗ್ಗೆನೇ ಮಾತಾಡ್ತಿರ್ಬೇಕಾದ್ರೆ, ಸೊ ಅವ್ರ ಕಂಟೆಂಟ್ ಕೊಡದೆ ಹೋದ್ರು ಕೂಡ ನೀವೇ ಕಂಟೆಂಟ್ ಕೊಡ್ತಾ ಇದ್ರಿ ಅಂತ ಅನ್ಸ್ತಿಲ್ವಾ? ಅದು ಸತ್ಯ. ಆಚೆ ಬಂದಾದ್ಮೇಲೆ ಎಲ್ರು ನಮ್ಮ ತಗೊಂಡು ನಾವೇ ಹೊಡ್ಕೊಬೇಕು ಅನ್ಕೊಂಡು. ಯಾಕೆ ಅಂತ ಹೇಳಿದ್ರೆ ತಾನಾಗ್ ತಾನು ಬಿಟ್ಬಿಡ್ಬೇಕಾಯ್ತು. ಏನ್ ಮಾಡ್ಕೊಂತೀವ ಮಾಡ್ಕೊಳಪ್ಪ ಅಂತ. ಫಸ್ಟ್ ವಾರ ನಾವೇ ಜೋಶ್ ತುಂಬಿಸಿ, ನಾನು ತುಕಾಲಿ ವರ್ತೂರೆಲ್ಲ ಇಟ್ಟಿ ಟಾಪ್ಗೆ ಕುಣಿಸ್ಬಿಟ್ವಿ. ಇವಾಗ ನಮ್ಮನೆ ಬುಗ್ರಿ ಬಿದ್ದೋಯ್ತು, ನಾನೇ ಆಚೆ ಬಂದೆ ಕೊನೆಗೆ ಅಂತ ಅನ್ಸ್ತು. ಹೌದು. ಅಂಡ್ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡೋದು, ಜಗಳ ಮಾಡೋದು ಅಂತ ಅಂದ್ರೆ ಅಫ್ಕೋರ್ಸ್ ವಿನಯ್ ಅಂಡ್ ಸಂಗೀತ. ಸೊ ಅವರಿಬ್ರು ಜಗಳ ಮಾಡ್ತಾನೆ ಸ್ಟ್ರಾಟಜಿ ಮಾಡ್ಕೊಂಡು ಮನೇಲಿ ಉಳ್ಕೊಳ್ತಿದಾರಾ, ಅಥವಾ ನಿಜವಾಗ್ಲೂ ಅವ್ರ ವ್ಯಕ್ತಿತ್ವ ಹೇಗಿದೆಯೋ ಹಂಗೆ ಸ್ಕ್ರೀನ್ ಮುಂದೆ ಪೋಟ್ರೆ ಹಾಕ್ತಿದಾರಾ? ನಿಮ್ಗೆ ಇಲ್ಲಿ ನಾನು ವ್ಯಕ್ತಿತ್ವದ ಬಗ್ಗೆ ಮಾತಾಡಲ್ಲ. ಗಾರ್ಡನ್ ಅಲ್ಲಿ ಜಗಳ ಆಡೋರು, ಮನೆ ಬಾಗ್ಲು ಹೊರಡೆ ಹೋಗ್ತಿದ್ದಂಗೆ ಮೇಧಾವಿಗಳು ಆಗ್ಬಿಡೋರು, ಅಲ್ಲೇ ರಾಜಿ. ಕಾಲ್ ಇಟ್ಟಿದ ತಕ್ಷಣ ರಾಜಿ, ಕಾಲ್ ಆಚೆ ಇಟ್ರೆ ಹಂಗೆ ಜಗಳ. ಅನ್ಸೋದು ಟಾಸ್ಕ್ ಬಂದಾಗ ಮಾತ್ರ ಇವ್ರು ಈ ತರ ಆಡ್ತಾ ಇದ್ದಿದ್ದು, ಬಟ್ ಬೇರೆ ಟೈಮಲ್ಲೆಲ್ಲ ಚೆನ್ನಾಗೇ ಇದ್ರು. ಬೇರೆ ಟೈಮಲ್ಲೆಲ್ಲ ಹಂಗೆ ಮೇಧಾವಿಗಳು ಆಗ್ಬಿಡೋರು. ನನಗೆ ಅದೇ ಶಾಕು. ಇಲ್ಲೇ ನಾಟಕಕ್ಕೋಸ್ಕರ ಪೋಟ್ರೆ ಆಗಕ್ ನೋಡ್ಕೊಂತವ್ರ, ಇಲ್ಲ ಕಂಟೆಂಟ್ಗೋಸ್ಕರ ಜಗಳ ಆಡ್ತಾವ್ರ, 2 ಕನ್ಫ್ಯೂಷನ್ ನನಗೆ. ಗಾರ್ಡನ್ ಅಲ್ಲಿ ಜಗಳ ಆಡ್ತಾರೆ, ಒಂದ್ ಹೆಜ್ಜೆ ಒಳಗಡೆ ಇಟ್ಟಿದ ತಕ್ಷಣ ಇದ್ಯಾಕೆ ಹಿಂಗ ಆಗ್ಬಿಡ್ತಾರೆ ಇವರು. ಅವಾಗ್ಲಾದ್ರೂ ನಿಮ್ಗೆ ಅನ್ಸ್ಲಿಲ್ವಾ ವಿನಯ್ ಅವರು ಸ್ಮಾರ್ಟ್ ಗೇಮ್ ಆಡ್ತಿದ್ದಾರೆ, ಸ್ವಲ್ಪ ಹುಷಾರಾಗಿರ್ಬೇಕು, ಎಲ್ಲದಕ್ಕೂ ಹೂ ಅನ್ಬಾರ್ದು ಅಂತ ಅನ್ಸ್ಲಿಲ್ವಾ? ವಿನಯ್ ಎಲ್ಲೂ ಸಾರಿ ಕೇಳಲಿಲ್ಲ. ಕೆಲವೊಂದ್ ಕಡೆ ತಪ್ಪಾಗಿರೋ ಕಡೆ ಸಾರಿ ಕೇಳಿದ್ದಾರೆ. ಇದು ಬಿಟ್ಟು ಒಂದಷ್ಟು ಜನ ಇದಾರಲ್ಲ ಒಳಗಡೆ, ಆಚೆ ನಾಟಕ ಆಡಿ ಒಳಗಡೆ ಬಂದಿದ ತಕ್ಷಣ ಅವ್ರು ಆಗ್ಬಿಡ್ತಾರೆ. ಒಳ್ಳೆ ತಿರ್ಗಾ ನಾಟಕ ತಿರ್ಗಾ ಆಚೆ ಬಂದಿದ ತಕ್ಷಣ ಅವ್ರು ಆಗ್ಬಿಡ್ತಾರೆ. ಇದು ಯಾಕೆ ಆಡಿದ್ರು ಅಂತಾನೆ ನನಗೆ ಅರ್ಥ ಆಗಿಲ್ಲ. ಆದ್ರೆ ಕೆಲವೊಂದ್ ಕಡೆ ಗೊತ್ತಾಯ್ತು, ಓ ಇವರೆಲ್ಲ ಕಂಟೆಂಟ್ಗೋಸ್ಕರನೇ ಮಾಡ್ತಿರೋದು ಅಂತ ಫಿಕ್ಸ್ ಆಗ್ಬಿಡ್ತು. ಆಮೇಲೆ ನನ್ನ ಮನ್ಸಲ್ಲಿ ಬರೋ ಮಾತುಗಳೆಲ್ಲ ಮಾತಾಡ್ಕೊಂಡು ಹಂಗೆ ನಾನು ಹೌದಾ ಸರಿ ಆಯ್ತು, ನಾನು 2 ಗಂಟೆ ಇರ್ತೀನಿ 4 ಗಂಟೆ ಇರ್ತೀನಿ, ಖುಷಿಯಾಗಿರ್ಬೇಕು, ಯಾರ ಮನ್ಸು ನೋಯಿಸ್ಬಾರ್ದು. ಇಲ್ಲಿ ಹೋಗೋಷ್ಟಲ್ಲಿ ನಾನು ಚೀತ್ಕು ಅನ್ಸ್ಕೊಂಡಿದ್ರೆ ಆಚೆ ಹೋಗ್ಬಿಟ್ರೆ ಒಳ್ಳೆಯವನಪ್ಪ ನಾನು. 4 ಗಂಟೆ ನಾನು ಇದ್ರೆ ನಾನು ಏನಾಗ್ತೀನಿ ಅನ್ನೋ ನನಗೆ ಗೊತ್ತಿರಲಿಲ್ಲ.